ನಾವು ಸತ್ವಗುಣದಲ್ಲಿ ತೊಡಗಿ ನಮ್ಮ ವಿಲ್ ಪವರ್ ಉಪಯೋಗಿಸ್ತೇವೆ. ಆದ್ರೆ ಸತ್ವಗುಣವನ್ನು ಮೀರಲಿಕ್ಕೆ ನಾವು ವಿಲ್ ಪವರ್ ಉಪಯೋಗಿಸಿ ಮಾಡೋದು ಅಂತ ಇಲ್ಲ. ಅಲ್ಲಿ ಕೇವಲ ಭಗವಂತನ ಆಶೀರ್ವಾದ, ಭಗವಂತನ ಕೃಪೆಯಿಂದಲೇ ನಾವು ಸಾಧನೆ ಮಾಡ್ತಾ ಮಾಡ್ತಾ ಈ ಸತ್ವಗುಣವನ್ನು ಮೀರಿ ಬೆಳೆಯುವಂಥದ್ದು. ಅಲ್ಲಿ ಅವನ ಕೃಪೆ ಆಗ್ಬೇಕು. ನಮ್ಮ ಪ್ರಯತ್ನ 90%, ಅವನ ಕೃಪೆ 10%. ಆದ್ರೆ ಆ 10% ಇಲ್ಲದಿದ್ರೆ ಈ 90% ಕೂಡ ಬರೋದಿಲ್ಲ. ಮತ್ತು ಭಗವಂತನ ಕೃಪೆಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಜಪ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಸೇವೆ ಮಾಡ್ತೇವೆ, ಸತ್ಸಂಗದಲ್ಲಿ ಭಾಗವಹಿಸ್ತೇವೆ, ಬೇರೆ ಬೇರೆ ಈ ರೀತಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗ್ತೇವೆ. ಹಾಗೆಯೇ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಪ್ರಾರ್ಥನೆ ಅಂದ್ರೆ ದೇವರ ಮುಂದೆ ಕೂತ್ಕೊಂಡಷ್ಟೇ ಕೇಳ್ತಾ ಇರೋದಲ್ಲ. ನೀವು ಕೆಲಸ ಕಾರ್ಯ ಮಾಡುವಾಗ, ಇನ್ಯಾರ್ದೋ ಜೊತೆ ಮಾತನಾಡ್ತಾ ಇರುವಾಗ ಮನಸ್ಸಲ್ಲಿ ಭಗವಂತನ ಜೊತೆ ಕೇಳ್ಕೊಳ್ತಾ ಇರ್ಬೇಕು, ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡ್ತೀರಾ? ಹಣ ಕೊಡು, ಮಕ್ಕಳ ಮದುವೆ ಮಾಡಿಕೊಡು, ಆಸ್ತಿ ವ್ಯಾಪಾರ ಆಗ್ಲಿ ಚೆನ್ನಾಗಿ. ಪ್ರಾರ್ಥನೆ ಮಾಡಬೇಕು ಅಂದ್ರೆ ಜ್ಞಾನ ಭಕ್ತಿಯನ್ನು ಕೊಡು, ಶ್ರದ್ಧೆಯನ್ನು ಕೊಡು, ನನ್ಗೆ ಜ್ಞಾನದ ಬೆಳಕನ್ನು ಕೊಡು, ನಮ್ಮ ಜೀವನದಲ್ಲಿ ಸತ್ವಗುಣದ ಶಾಂತಿಯನ್ನು ತುಂಬು. ಇಂಥ ಪ್ರಾರ್ಥನೆಗಳನ್ನು ನಾವು ಮನಸ್ಸಲ್ಲಿ ಯಾವಾಗಲೂ ಮಾಡ್ತಾ ಇರ್ಬೇಕು. ಏನು ಹೇಳ್ತಾ ಇದ್ದೆ? ಹೇಗೆ ಜಪ, ಧ್ಯಾನ, ಅಧ್ಯಯನ, ಸೇವೆ, ಸತ್ಸಂಗ ಇವೆಲ್ಲ ಒಂದೊಂದು ಸಾಧನೆಯೋ ಹಾಗೇನೆ ಪ್ರಾರ್ಥನೆಯೂ ಒಂದು ಸಾಧನೆ. ಆ ಪ್ರಾರ್ಥನೆ ಅನ್ನುವ ಸಾಧನೆಯ ಬಲದಿಂದ ನಾವು ಸತ್ವಗುಣವನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಕೊನೆಯದಾಗಿ ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೇನೆ.